ಬೆಂಗಳೂರು ಮಹಾನಗರದಲ್ಲಿನ ಬಸವನಗುಡಿಯ ಡಾಕ್ಟರ್ ಡಿವಿಜಿ ರಸ್ತೆಯಲ್ಲಿರುವ ಅತ್ಯಂತ ಹಳೆಯ ಹಿರಿಯ ನೋಂದಾಯಿತ ಸಾಮಾಜಿಕ ಸ್ವಯಂ ಸೇವಾ ಸಂಸ್ಥೆ ಅಬಲಾಶ್ರಮ. ಮಹಿಳಾ ಸಬಲೀಕರಣ, ಸಶಕ್ತೀಕರಣದ ಉನ್ನತ ಧ್ಯೇಯವನ್ನ ಹೊಂದಿರುವ ಅಬಲಾಶ್ರಮದ ಇತಿಹಾಸ ಪ್ರೇರಣಾದಾಯಕವಾಗಿದೆ. ಆರ್ಯ ಸಮಾಜದ ಉದಾತ್ತ ಚಿಂತನೆ ಹೊಂದಿದ್ದ ಆಧುನಿಕ ಆಂಧ್ರದ ಪ್ರವರ್ತಕ ಎನಿಸಿಕೊಳ್ಳುವ ಶ್ರೀರಾವ್ ಬಹದ್ದೂರ್ ಕಂದಕೂರಿ ವೀರೇಶಲಿಂಗಂ ಪಂತಲು ಅವರಿಂದ ಪ್ರಭಾವಿತರಾಗಿ ಸಮಾಜ ಸುಧಾರಣೆಯಲ್ಲಿ ಹೆಜ್ಜೆ ಇಟ್ಟ ಶ್ರೀಯುತ ಚಕ್ರವರ್ತಿ ವೆಂಕಟವರದ ಅಯ್ಯಂಗಾರರು ಬಾಲವಿಧವೆ ಶ್ರೀಮತಿ ಕೃಷ್ಣಮ್ಮ ಅವರನ್ನ ಮದುವೆಯಾದರು. ವಿಧವಾ ವಿವಾಹವು ಆಗಿನ ಸಮಾಜಕ್ಕೆ ಅತ್ಯಂತ ತಿರಸ್ಕೃತ ವಿಷಯವಾಗಿತ್ತು. ವಿಧವೆಯರ ಬಾಳು ಶೋಚನೀಯವಾಗಿದ್ದ ಕಾಲಮಾನದಲ್ಲಿ ತಾವೇ ಓರ್ವ ವಿಧವೆಯನ್ನ ವಿವಾಹವಾಗಿ ಅವರಿಗೆ ಬಾಳು ಕೊಟ್ಟು ಮಾದರಿಯಾದವರು ಶ್ರೀಯುತ ಚಕ್ರವರ್ತಿ ವೆಂಕಟವರದ ಅಯ್ಯಂಗಾರವರು. ಆ ಹೆಣ್ಣು ಮಗಳಿಗೆ ಸಮಾಜದಲ್ಲಿ ಸ್ಥಾನಮಾನ ದೊರಕಿಸಿಕೊಡುವ ಉದಾಹರಣೆಯೊಂದಿಗೆ ಅಬಲಾಶ್ರಮಕ್ಕೆ ನಾಂದಿ ಹಾಡಿದರೆಂದರೆ ತಪ್ಪಲ್ಲ. ನಂತರ ಬವಣೆಗೊಳಗಾದ ವಿಧವೆಯರಿಗೆ ಒಂದು ಸುಭದ್ರ ನೆಲೆ ಒದಗಿಸುವ ನಿಟ್ಟಿನಲ್ಲಿ ಈ ದಂಪತಿಗಳ ಪರಿಶ್ರಮದ ಫಲವಾಗಿ ಮೈದಳೆದುದೇ ಅಬಲಾಶ್ರಮ. ಪ್ರಾರಂಭಿಕ ಹಂತದಲ್ಲಿ ತಮ್ಮ ಸ್ವಗೃಹದಲ್ಲೇ ಅಂದ್ರೆ 1905ರಲ್ಲಿ ಆಶ್ರಮವನ್ನ ನಡೆಸುತ್ತಾ ನೆಲೆ ತಪ್ಪಿದ ವಿಧವೆಯರ ಏಳಿಗೆಗಾಗಿ ಹಲವು ರೀತಿಯ ತರಬೇತಿಗಳನ್ನ ಪ್ರಾರಂಭಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ಸಫಲರಾದರು. ನಂತರದ ದಿನಗಳಲ್ಲಿ ಸ್ಥಳದ ಅಭಾವದಿಂದ ಆಶ್ರಮಕ್ಕೆ ಒಂದು ಸ್ವಂತ ಕಟ್ಟಡದ ನಿರ್ಮಾಣವಾಗಬೇಕೆಂಬ ಆಲೋಚನೆಯಿಂದ ಆಗಿನ ಬೆಂಗಳೂರು ನಗರ ಪಾಲಿಕೆಗೆ ಅರ್ಜಿ ಸಲ್ಲಿಸಿ ನಿವೇಶನ ಪಡೆದರು. ಕಟ್ಟಡ ನಿರ್ಮಾಣವಾಗಿದ್ದು 1911ರಲ್ಲಿ ಸೆಪ್ಟೆಂಬರ್ 3ರಂದು ಗೃಹ ಪ್ರವೇಶವಾಯಿತು. ಡಾಕ್ಟರ್ ಡಿವಿ ಗುಂಡಪ್ಪನವರ ಜ್ಞಾಪಕ ಶಾಲೆಯ ಪುಸ್ತಕದಲ್ಲಿ ಬರೆದಿರುವ ಅಬಲಾಶ್ರಮದ ಗೃಹ ಪ್ರವೇಶದ ಕುರಿತ ವಿಶೇಷ ಲೇಖನದಲ್ಲಿ ಡಿವಿಜಿ ಅವರು ಅಬಲಾಶ್ರಮದ ಕುರಿತ ಆಸಕ್ತ ಭಾವನೆ ತಿಳಿಯಬಹುದು. ಅದೇ ರೀತಿ ಶ್ರೀಮತಿ ಕೃಷ್ಣಮ್ಮ ಅವರ ಊರಾದ ಪೆನಕೊಂಡದ ಡಿಸಿ ಶ್ರೀಯುತ ಐಸಕ್ ಪಿಟ್ ಅವರು ಹಾಗೂ ಅವರ ಶ್ರೀಮತಿಯವರು ಅಬಲಾಶ್ರಮದ ಕಟ್ಟಡ ನಿರ್ಮಾಣಕ್ಕಾಗಿ 8,000 ನಗದು ನೀಡಿ ಪ್ರೋತ್ಸಾಹಿಸಿದರು. 1943-44ರಲ್ಲಿ ನೋಂದಾಯಿತ ಸಂಸ್ಥೆಯಾಗಿ ಔಪಚಾರಿಕವಾಗಿ ಆಡಳಿತ ಮಂಡಳಿ ಅಧಿಕಾರ ಸ್ವೀಕರಿಸಿ ಕಾರ್ಯ ಮುಂದುವರೆಸಿತ್ತು. ಆರಂಭದ ದಿನಗಳಲ್ಲಿ ಸಣ್ಣ ವಯಸ್ಸಿನ ವಿಧವೆಯರ ಪುನರ್ವಸತಿಗಾಗಿ ಸಂಸ್ಥೆ ಪ್ರಾರಂಭವಾದರೂ ನಂತರದ ದಿನಗಳಲ್ಲಿ ವಿಚ್ಛೇದಿತ ಹಾಗೂ ಪರಿತ್ಯಕ್ತರಾದ ಅವಕಾಶ ವಂಚಿತ ಹೆಣ್ಣು ಮಕ್ಕಳಿಗೂ ಒಂದು ಸುಭದ್ರ ಆಶ್ರಯ ತಾಣ ಆಗುವಲ್ಲಿ ಅಬಲಾಶ್ರಮ ಸಫಲವಾಯಿತು. ಅಬಲಾಶ್ರಮ ಸರಿಯಾದ ರೀತಿ ನಡೀಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಧನ, ಹಣ. ಇದು ಆಗಿಂದಾಗೆ ಬೇಕಾಗಿತ್ತು. ಆಗ ಪ್ರಾರಂಭದಲ್ಲಿ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಮುಂದಿನ ಊಟಕ್ಕೆ ಬೇಳೆ, ಅಕ್ಕಿ, ಇತ್ಯಾದಿಗಳನ್ನೆಲ್ಲ ತಂದು ಅಡುಗೆ ಮಾಡಿ ಹಾಕ್ತಾಯಿದ್ರು. ಬರ್ತಾ ಇದನ್ನು ನಿಧಾನವಾಗಿ ಸರಿಯಾದ ರೀತಿ ಬರೋದಕ್ಕೆ ಪ್ರಾರಂಭ ಆಯಿತು. ಹೀಗೆ ಆರಂಭವಾಗಿದ್ದು ಪ್ರಾರಂಭದಲ್ಲೇ ಕೆಲವು ಈ ಊಟ ಉಪಚಾರದ ಜೊತೆಗೆ ತರಬೇತಿ ನೀಡಬೇಕು. ಮಗ್ಗ, ಶೂಲಗಿತ್ತಿ ಇದರ ತರಬೇತಿ ಜೊತೆಗೆ ಹೊಲಿಗೆ, ಸ್ಟಿಚಿಂಗ್ ಅದನ್ನು ಪ್ರಮುಖವಾಗಿತ್ತು. ಅಬಲಾಶ್ರಮದ ಮುಖ್ಯ ಉದ್ದೇಶ ಕಷ್ಟದಲ್ಲಿರುವ ಯುವತಿಯರ ಉದ್ಧಾರ. ಅಬಲಾಶ್ರಮ ಇಸ್ ಎ ವೈಬ್ರೆಂಟ್ ಅಂಡ್ ಡೈನಾಮಿಕ್ ಇನ್ಸ್ಟಿಟ್ಯೂಷನ್. ಸುರಕ್ಷಾ ಆಶ್ರಮದ ಪ್ರಾಥಮಿಕ ಚಟುವಟಿಕೆಯೂ ಆಗಿದೆ. ಹೆಣ್ಣು ಮಕ್ಕಳಿಗೆ ಆಶ್ರಯ, ಸುರಕ್ಷತೆಯನ್ನ ನೀಡುತ್ತದೆ. ಇದರ ಮುಖ್ಯ ಗುರಿ ಸುರಕ್ಷತೆ ಮತ್ತು ಪುನರ್ವಸತಿ.
ಹೆಣ್ಣು ಮಕ್ಕಳ ವಿಷಯದಲ್ಲಿ ಆಶ್ರಯ, ಆಹಾರ, ಉಡುಪು, ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ, ಆರೋಗ್ಯ, ಆಪ್ತ ಸಲಹೆ ಕುರಿತು ಸಂಸ್ಥೆಯು ಸಮಗ್ರ ವಿಧಾನವನ್ನ ಅಳವಡಿಸಿಕೊಂಡಿದೆ. ಪ್ರತಿಯೊಬ್ಬ ವ್ಯಕ್ತಿಯ ದೀರ್ಘಾವಧಿಯ ಆಕಾಂಕ್ಷೆಗಳು ಮತ್ತು ಯೋಗಕ್ಷೇಮವನ್ನ ಗಮನದಲ್ಲಿಟ್ಟುಕೊಂಡು ತಕ್ಷಣದ ಅಗತ್ಯಗಳನ್ನ ಪೂರೈಸುವ ಗುರಿಯನ್ನು ಹೊಂದಿದೆ. ಅಬಲಾಶ್ರಮವು ತಾನು ಕೈಗೊಂಡ ಪ್ರಮುಖ ಕಾರ್ಯಗಳ ಜೊತೆಗೆ ಶೇಷಾದ್ರಿಪುರಂನಲ್ಲಿರುವ ನಂದನ ಶ್ರೀನಿವಾಸಮೂರ್ತಿ ಸ್ಮಾರಕ ಸುರಕ್ಷಾ ಕೇಂದ್ರದಲ್ಲಿ ವಿಧವೆ, ಪರಿತ್ಯಕ್ತ ಹಾಗೂ ವಿಚ್ಛೇದಿತ ಮಹಿಳೆಯ ಅವಲಂಬಿತ ಮಗುವಿನೊಂದಿಗೆ ಉತ್ತಮ ಕೌಟುಂಬಿಕ ವಾತಾವರಣ ನಿರ್ಮಿಸಿ ಬಾಂಧವ್ಯವನ್ನ ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ. ಸ್ವಾವಲಂಬನ ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳ ಮೂಲಕ ಮಹಿಳಾ ಸ್ವಾವಲಂಬನೆಯ ಮುಖ್ಯ ಉದ್ದೇಶ ಹೊಲಿಗೆ ತರಬೇತಿ, ಕಂಪ್ಯೂಟರ್ ತರಬೇತಿ, ಸೌಂದರ್ಯ ಹಾಗೂ ಆರೋಗ್ಯ ತರಬೇತಿಯು ಸ್ವಂತ ಉದ್ದಿಮೆಯ ಚಟುವಟಿಕೆಗಳ ತರಬೇತಿ ನೀಡುವ ಮೂಲಕ ಸಂಸ್ಥೆಯು ಆಶ್ರಮದ ಹೊರಗಿನಿಂದ ಬರುವ ಉದ್ಯಮಶೀಲ ಹೆಣ್ಣು ಮಕ್ಕಳ ಮತ್ತು ಪ್ರಯತ್ನಶೀಲ ಮಹಿಳೆಯರಿಗಾಗಿ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ನಡೆಸುತ್ತಿದೆ. ಕಷ್ಟದಲ್ಲಿರುವ ಮಹಿಳೆಯರಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರುವ ಸತತ ಪ್ರಯತ್ನ ನಡೆಯುತ್ತಿದೆ. ಬ್ಯೂಟಿಷಿಯನ್ ಕೋರ್ಸು ಕಳೆದ 13 ವರ್ಷಗಳಿಂದ ನಡೀತಾ ಇದೆ. 26 ಬ್ಯಾಚ್ಗಳಲ್ಲಿ ಹೋಗಿದ್ದಾರೆ. ಕಲಿತಾನೆ ಕೆಲವರು 5,000, 10,000, 25,000, 1 ಲಕ್ಷದವರೆಗೂ ಸಂಪಾದನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಹತ್ರ ಇದೆ. ಇದುವರೆಗೂ 700-800 ಸಂಖ್ಯೆಯಲ್ಲಿ ಫ್ಯಾಷನ್ ಟೆಕ್ನಾಲಜಿ ಮತ್ತು ಬ್ಯೂಟಿಷಿಯನ್ ಕೋರ್ಸಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಈಗಾಗಲೇ ಸಾಕಷ್ಟು ಜನಗಳು ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇನ್ನು ಕಂಪ್ಯೂಟರ್ಸಲ್ಲಂತೂ 1,000ಕ್ಕೂ ಮಿಗಿಲಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ಅದರ ತರಬೇತಿಯನ್ನು ಪಡ್ಕೊಂಡು ಸಾಕಷ್ಟು ಕಡೆ ಕೆಲಸಕ್ಕೆ ಸೇರಿದ್ದಾರೆ. ಸಾಂತ್ವನ ಅವಶ್ಯಕತೆ ಇರುವವರಿಗೆ ಉಚಿತ ಆಪ್ತ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರ. ಇದೊಂದು ಕುಟುಂಬ ಆಪ್ತ ಸಲಹಾ ಕೇಂದ್ರ. ಸೌಹಾರ್ದ ಹೃದಯಗಳ ಮಿಲನದ ಸಂಕೇತ ಸಮಾಜದಲ್ಲಿ ವಿವಾಹದ ಅವಶ್ಯಕತೆ ಇರುವ ಆಶ್ರಮದ ನಿವಾಸಿಗಳ ವಿವಾಹದ ಆಯೋಜನೆ, ವರನ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ, ಅಲ್ಲಿನ ಕೌಟುಂಬಿಕ ವಾತಾವರಣ ಎಲ್ಲವನ್ನೂ ವೀಕ್ಷಿಸಿ ವಿಶ್ಲೇಷಿಸಿದ ನಂತರವೇ ನಿರ್ಧಾರ. ಇಲ್ಲಿ ಸರಳ ಆಹ್ವಾನ ಪತ್ರಿಕೆ, ಎಲ್ಲರ ಅನುಕೂಲಕರ ಸಮಯವೇ ಮುಹೂರ್ತ, ಹಾರ್ದಿಕ ವಾತಾವರಣದಲ್ಲಿ ಸರಳ ಸುಂದರ ಸಮಾರಂಭ. ಅಬಲಾಶ್ರಮ ಒಂದು ಸೇವಾ ಸಂಸ್ಥೆಯಾಗಿ ತನ್ನ ಉದ್ದೇಶದಿಂದ ಒಂದಿಷ್ಟೂ ವಿಚಲಿತವಾಗದೆ ಸೇವೆಯಲ್ಲಿ ನಿರತವಾಗಿರುವಂಥ ಸಂಸ್ಥೆ. ಸಂಬಂಧ ಮದುವೆಯಾದ ನಂತರ ಕತೆ ಮುಗಿಯಿತು ಎಂದಾಗದೆ ಆಶ್ರಮದ ವಿವಾಹಿತ ಹೆಣ್ಣು ಮಕ್ಕಳಿಗೊಂದು ತವರು ಮನೆಯಾಗಿಸಿ ಅದನ್ನ ಒಂದು ಬಾಂಧವ್ಯದ ಸಂಕೇತವಾಗಿಸಿದೆ. ನಿಕಟ ಒಡನಾಟ ಅವರಿಗೆ ಹಬ್ಬ ಹರಿದಿನಗಳಲ್ಲಿ ಸಂಪ್ರದಾಯದಂತೆ ಹರಿಶಿನ, ಕುಂಕುಮ, ಗೌರಿ ಬಾಗಿನ ಕೊಡುವ ಪದ್ಧತಿ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಅವರ ಮನಸ್ಸಿನ ಆಹ್ಲಾದಕ್ಕಾಗಿ ಇಡೀ ದಿನ ಪ್ರವಾಸವನ್ನ ಕೂಡ ಹಮ್ಮಿಕೊಳ್ಳಲಾಗುತ್ತದೆ. ಇದೊಂದು ಅಜೀವ ಸಂಬಂಧದ ರೀತಿ. ಸಂಸ್ಕೃತಿ ಸುಭದ್ರ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಬುನಾದಿಗಳ ವೇದಿಕೆ. ನಮ್ಮ ಸಂಸ್ಕಾರವನ್ನ ಬೆಳೆಸುವ ನಿಟ್ಟಿನಲ್ಲಿ ಆಶ್ರಮವು ನಿರಂತರವಾಗಿ ಶ್ರಮಿಸುತ್ತಿದೆ. ನಮ್ಮ ಹಬ್ಬ ಹರಿದಿನಗಳ ಆಚರಣೆಗಳು, ಸಾಂಪ್ರದಾಯಿಕ ಪದ್ಧತಿಗಳು, ತಿಳುವಳಿಕೆಯ ಮೂಲಕ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಪ್ರಕ್ರಿಯೆಯು ನಡೆಯುತ್ತಿದೆ. ಸ್ವಾಭಿಮಾನ ಇದು ದೇಶಭಕ್ತಿ ಭಾವನೆಯ ಪ್ರಕಟೀಕರಣದ ಒಂದು ಕ್ರಿಯಾತ್ಮಕ ಚಟುವಟಿಕೆಯಾಗಿದೆ. ದೇಶದ ಬಗ್ಗೆ, ಧರ್ಮದ ಬಗ್ಗೆ ಅಭಿಮಾನ ಮೂಡಿಸುವ ವೇದಿಕೆ. ನಾಡು ನುಡಿಯ ಹಿರಿಮೆಯನ್ನು ಸಾರುವಂತಹ ಭಾಷಾಭಿಮಾನ ಹೆಚ್ಚಿಸುವ ಕನ್ನಡ ರಾಜ್ಯೋತ್ಸವದ ಆಚರಣೆಯೊಂದಿಗೆ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಪುಸ್ತಕಗಳ ಮಾರಾಟವೂ ಇರುತ್ತದೆ. ಸುರಭಿ ಸಾಮಾನ್ಯರಲ್ಲಿರುವ ಸುಪ್ತ ಪ್ರತಿಭೆಗಳನ್ನ ಗುರುತಿಸಿ ಹೊರತರುವ ಕೆಲಸ ಕೂಡ ಮಹತ್ವದ್ದಾಗಿದೆ. ಸಮರ್ಥ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವಕಾಶ ವಂಚಿತ ಹೆಣ್ಣು ಮಕ್ಕಳ ನೆರವಿಗಾಗಿ
ಸಂಸ್ಥೆಯು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತಾ ಬರುತ್ತಿದೆ ಅಬಲಾಶ್ರಮ. ನಮ್ಮಲ್ಲಿ ಓದಿದಂಥ ಹೆಣ್ಮಕ್ಳು ಡಾಕ್ಟರ್ ಆಗಿ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾರೆ, ಹೋಮಿಯೋಪತಿಕ್ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಎಂಜಿನಿಯರ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಬೆಂಗಳೂರಿಗೆ ಬಂದಂಥ ಮೆಟ್ರೋದಲ್ಲಿ ಕೂಡ ಮೆಟ್ರೋ ಪೈಲಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ನಮಗೆ ಹೆಮ್ಮೆಯ ವಿಷಯವೇ. ಇದು ಸುಮಾಧ್ಯಮ. ಇಂದು ಮಾಧ್ಯಮ ಕ್ಷೇತ್ರವು ಅತ್ಯಂತ ಅಭಿವೃದ್ಧಿಯನ್ನು ಕಾಣುತ್ತಿರುವ ರಂಗವಾಗಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯು ಮಹಿಳೆಯರಿಗೆ ಉಚಿತವಾಗಿ ಗ್ರಾಫಿಕ್ ಡಿಸೈನ್ ಹಾಗೂ ಸುದ್ದಿ ಬರವಣಿಗೆ, ನಿರೂಪಣೆ, ಛಾಯಾಗ್ರಹಣ, ಹಿನ್ನೆಲೆ ಧ್ವನಿ, ಸಂಕಲನ, ವಿಡಿಯೋ ಚಿತ್ರೀಕರಣ, ಸಾಮಾಜಿಕ ಜಾಲತಾಣಗಳ ನಿರ್ವಹಣೆ ಸೇರಿದಂತೆ ಪತ್ರಿಕಾ ಮಾಧ್ಯಮದ ವಿಷಯಗಳ ಬಗ್ಗೆ ತರಬೇತಿಯನ್ನ ನೀಡುತ್ತಿದೆ. ಸ್ವಾಸ್ಥ್ಯ. ಉಚಿತ ಹೊರರೋಗಿ ಚಿಕಿತ್ಸೆ, ಆರೋಗ್ಯ ತಪಾಸಣೆ ಹಾಗೂ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಒದಗಿಸಲಾಗುತ್ತಿದೆ. ಇದರಲ್ಲಿ ದಂತ ಚಿಕಿತ್ಸೆ, ಕಣ್ಣಿನ ಚಿಕಿತ್ಸೆಯೂ ಸೇರಿದಂತೆ ಕೆಮ್ಮು, ನೆಗಡಿಯಿಂದ ಹಿಡಿದು ಕ್ಯಾನ್ಸರ್ವರೆಗೆ ಎಲ್ಲ ರೀತಿಯ ಹೊರರೋಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗ ತಡೆಗಟ್ಟುವ ಬಗ್ಗೆ ತಿಳುವಳಿಕೆಯನ್ನ ನೀಡಿ ಆರೋಗ್ಯ ರಕ್ಷಣೆಯ ವಿಧಾನಗಳನ್ನ ತಿಳಿಸಲಾಗುತ್ತದೆ. ಸುಬೋಧ. ಗ್ರಂಥ ಭಂಡಾರವು ಕೇವಲ ವಾಚನಕ್ಕಾಗಿ ಮಾತ್ರವಲ್ಲದೆ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರವಾಗಿ ಹೊರಹೊಮ್ಮಬೇಕೆಂಬ ಆಶಯವನ್ನು ಆಶ್ರಮವು ಹೊಂದಿದೆ. ಸುಬೋಧ ಮಹಿಳಾ ವಿಷಯ ಆಧಾರಿತ ಗ್ರಂಥಾಲಯ. ಸಾಫಲ್ಯ. ನಿವಾಸಿಗಳ ಹಾಗೂ ಸಮಾಜದ ಇತರೆ ಪ್ರಯತ್ನಶೀಲ ಮಹಿಳೆಯರದ್ದೇ ತಯಾರಿಕೆಗಳ ಮಾರಾಟ ಮಳಿಗೆ. ಅಬಲೆಯನ್ನು ಸಬಲೆ, ಪ್ರಬಲೆಯನ್ನಾಗಿಸಿ ಮಹಾಬಲಿಯಾಗುವಲ್ಲಿ ಕರೆದೊಯ್ಯುವ ಮಹತ್ ಕಾರ್ಯ ಅಬಲಾಶ್ರಮದಿಂದ ನಡೆಯುತ್ತಿದೆ ಎಂಬುದೇ ಹೆಮ್ಮೆಯ ವಿಷಯ. ಈಗ ಅಬಲಾಶ್ರಮವು ಉನ್ನತ ಸ್ಥಿತಿಗೆ ಬಂದು ಕಂಗೊಳಿಸುತ್ತಿದೆ, ಕೀರ್ತಿ ಸಂಪಾದಿಸಿದೆ. ಮುಂದೆಯೂ ಇನ್ನೂ ಹೆಚ್ಚು ಕೀರ್ತಿ ಸಂಪಾದಿಸುತ್ತದೆ. ಆದರೆ ಆ ಸರಳ ಮೂರ್ತಿ ಅಯ್ಯಂಗಾರ್ ದಂಪತಿಯನ್ನ ಮರೆಯದಿರೋಣ. ಈ ಸಾಕ್ಷ್ಯ ಚಿತ್ರ ಶ್ರೀಯುತ ಚಕ್ರವರ್ತಿ ವೆಂಕಟವರದ ಅಯ್ಯಂಗಾರ್ ಮತ್ತು ಶ್ರೀಮತಿ ಕೃಷ್ಣಮ್ಮ ಅವರಿಗೆ. ನಿಸ್ವಾರ್ಥವಾಗಿ ಹೆಣ್ಣು ಮಕ್ಕಳ ಸಬಲೀಕರಣ, ಸಶಕ್ತೀಕರಣಕ್ಕಾಗಿ ಶ್ರಮಿಸುತ್ತಿರುವ ಎಲ್ಲರಿಗೂ ಅರ್ಪಣೆ.